ಸರಿ, ಲೆಕ್ಚರ್ ಸಂಖ್ಯೆ 32ಕ್ಕೆ ಮತ್ತೆ ಸ್ವಾಗತ ಹಾಗೂ ನಾವು ಡಬಲ್ ಇಂಟಿಗ್ರಲ್ಗಳ ಚರ್ಚೆಯನ್ನು ಕಂಟಿನ್ಯೂ ಮಾಡೋಣ ಮತ್ತು ಇಂದು ಪ್ರತ್ಯೇಕವಾಗಿ ನಾವು ಬಹಳ ಪ್ರಮುಖ ಟಾಪಿಕ್ ಆದ ಡಬಲ್ ಇಂಟಿಗ್ರಲ್ಗಳ ವೇರಿಯೇಬಲ್ಗಳ ಬದಲಾವಣೆಯ ಬಗ್ಗೆ ಚರ್ಚಿಸೋಣ. ಆದ್ದರಿಂದ ಹಿಂದಿನ ಲೆಕ್ಚರ್ನಲ್ಲಿ ನಾವು ಡಬಲ್ ಇಂಟಿಗ್ರಲ್ಗಳನ್ನು ಪೋಲಾರ್ ಮಾದರಿಯಲ್ಲಿ ನೋಡಿದ್ದೇವೆ ಮತ್ತು ಉದ್ದೇಶ ಏನಿತ್ತೆಂದರೆ ಮತ್ತೊಮ್ಮೆ ಈ ಇಂಟಿಗ್ರಲ್ನ ಡೊಮೇನ್ ಅನ್ನು ಪ್ರದೇಶದ ಸಣ್ಣ ಭಾಗಗಳಾಗಿ ವಿಭಜಿಸುವುದು. ಈ ಡೆಲ್ಟಾ ಐ ಎಂದು ಯಾವುದನ್ನು ನಾವು ಈ ವಿಸ್ತೀರ್ಣದ ಸಣ್ಣ ಭಾಗಕ್ಕೆ ಸೂಚಿಸಿದ್ದೇವೆ ಮತ್ತು ಇದು r ಟೈಮ್ ಡೆಲ್ಟಾ r ಮತ್ತು ಡೆಲ್ಟಾ ಥೀಟಾಗೆ ಬರುತ್ತಿತ್ತು. ಡೆಲ್ಟಾ ಥೀಟಾ ಇಲ್ಲಿ ಒಂದು ಕೋನವಾಗಿತ್ತು ಮತ್ತು r ಇದರಿಂದ ವೃತ್ತಾಕಾರದ ವರೆಗಿನ ಆರ್ಕ್ಗೆ ತ್ರಿಜ್ಯವಾಗಿತ್ತು. ಮತ್ತು ಈ ಸಂದರ್ಭದಲ್ಲಿ ಸಂಪೂರ್ಣ ಉದ್ದೇಶ ಏನಾಗಿತ್ತೆಂದರೆ ಇಲ್ಲಿ ಕಾರ್ಟೇಸಿಯನ್ ಕೋಆರ್ಡಿನೇಟ್ನಲ್ಲಿ ಇಂಟಿಗ್ರಲ್ ಇದ್ದರೆ ನಾವು ಪೋಲಾರ್ ಕೋಆರ್ಡಿನೇಟ್ ಆಗಿ ಕನ್ವರ್ಟ್ ಮಾಡಬಹುದು. ಕೇವಲ x ಮತ್ತು y ಅನ್ನು r cos ಥೀಟಾ ಮತ್ತು r sin ಥೀಟಾ ದಿಂದ ಸಬ್ಸ್ಟಿಟ್ಯೂಟ್ ಮಾಡುವುದರ ಮೂಲಕ ಮತ್ತು ಈ dx dy r d ಥೀಟಾ ಆಗುತ್ತದೆ. ಇಲ್ಲಿ ಕೂಡ ನಾವು ಕಡೆಗೆ xy ನಿಂದ r ಥೀಟಾ ಕೋಆರ್ಡಿನೇಟ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೇವೆ. ಈ ರಿಲೇಶನ್ ಇಂದ ಎಂದರೆ x r cos ಥೀಟಾ ಆಗಿದ್ದು ಹಾಗೂ y sin ಥೀಟಾ ಆಗಿದ್ದು. ಆದ್ದರಿಂದ ಇದು ಅದ್ಭುತ ಸಬ್ಸ್ಟಿಟ್ಯೂಷನ್ ಆಗಿತ್ತು. ಆದರೆ ನೇರವಾಗಿ ಮೂಲಭೂತ ಅರ್ಥ ವಿವರಣೆಯ ಸಹಾಯದಿಂದ ಇದು ಹೇಗೆ r ಈ ಚಿತ್ರಣಕ್ಕೆ ಬರುತ್ತಿದೆ ಎಂದು ನಾವು ನೋಡಿದ್ದೇವೆ. ಮತ್ತು ಇದರಿಂದ ಇಲ್ಲಿ ಕೇವಲ ವೇರಿಯೇಬಲ್ಗಳ ಸಬ್ಸ್ಟಿಟ್ಯೂಷನ್ ಅಲ್ಲ, ಇಲ್ಲಿ x ಮತ್ತು y ನಿಂದ r cos ಥೀಟಾಗೆ ಮತ್ತು r sin ಥೀಟಾಗೆ. ಆದರೆ ಈ r ಫ್ಯಾಕ್ಟರ್ ಕೂಡ ಅಲ್ಲಿ ಕಾಣಿಸಿಕೊಂಡಿತ್ತು ಮತ್ತು ನಂತರ ನಮ್ಮ ಬಳಿ r d ಥೀಟಾ ಇದೆ ಮತ್ತು ಈ r ಗೆ ಅನುಗುಣವಾಗಿ ನಾವು ಈಗ r ಮತ್ತು ಥೀಟಾದ ಮಿತಿಗಳನ್ನು ಸಬ್ಸ್ಟಿಟ್ಯೂಟ್ ಕೂಡ ಮಾಡಬೇಕು. ಹಾಗಾಗಿ ನಾವು ಈಗ ಹೆಚ್ಚು ಸಾಮಾನ್ಯ ಸಂದರ್ಭಕ್ಕೆ ಹೋಗೋಣ ಮತ್ತು ನಾವು ಕಾರ್ಟೇಸಿಯನ್ ಇಂದ ಪೋಲಾರ್ ಕೋಆರ್ಡಿನೇಟ್ಸ್ ಕಡೆಗೆ ಹೋದಂತೆಲ್ಲ ಇದು ಒಂದು ನಿರ್ದಿಷ್ಟ ಸನ್ನಿವೇಶವಾಗಿರುತ್ತದೆ. ಆದರೆ ಸಾಮಾನ್ಯವಾಗಿ ನಮ್ಮ ಬಳಿ ಯಾವುದೇ ಬೇರೆ ರೀತಿಯ ವೇರಿಯೇಬಲ್ಗಳ ಬದಲಾವಣೆ ಇದ್ದರೆ ಆಗ ಏನಾಗುತ್ತದೆ, ಈ ಫ್ಯಾಕ್ಟರ್ನೊಂದಿಗೆ ಹೇಗೆ ನಿಭಾಯಿಸುವುದು ಮತ್ತು ಅದನ್ನು ಇಂದಿನ ಲೆಕ್ಚರ್ನಲ್ಲಿ ನಾವು ಈಗ ನೋಡೋಣ. ಆದ್ದರಿಂದ ಕೇವಲ ಸ್ಮರಣೆ ಮಾಡಲು ನಮ್ಮ ಹತ್ತಿರ ಸಿಂಗಲ್ ಇಂಟಿಗ್ರಲ್ f x dx ಇದ್ದರೆ ಮತ್ತು x ನ ಮಿತಿ a ಇಂದ b ಗೆ ಬದಲಾದರೆ ಮತ್ತು ಈಗ ನಾವು ಒಂದು ಹೊಸ ವೇರಿಯೇಬಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆದ್ದರಿಂದ x ಇಲ್ಲಿ t ಎಂದು ನಾವು ಹೇಳಿದರೆ ಈ ರಿಲೇಶನ್ ಪ್ರಕಾರ x gt ಗೆ ಸಮನಾಗಿರುತ್ತದೆ. ಆದ್ದರಿಂದ ನಾವು ಏನು ಮಾಡುತ್ತೇವೆ, ನಾವು ತಕ್ಷಣ ಅದನ್ನು ಪಡೆಯುತ್ತೇವೆ. ಇಲ್ಲಿಂದ ನಮ್ಮ dx ಏನಾಗಿರುತ್ತದೆ, ಆದ್ದರಿಂದ dx ಈ ಫಾರ್ಮ್ನಲ್ಲಿ g ಪ್ರೈಮ್ t ಮತ್ತು dt ಆಗಿರುತ್ತದೆ ಮತ್ತು ನಂತರ ನಾವು ಈ x ಅನ್ನು g ಆಗಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಮತ್ತು dx g ಪ್ರೈಮ್ t dt ಆಗುತ್ತದೆ ಮತ್ತು ನಂತರ ಅನುಗುಣವಾದ ಮಿತಿಗಳು ಇಲ್ಲಿ ಕಾಣುತ್ತವೆ. ಆದ್ದರಿಂದ ಉದ್ದೇಶ ಏನಾಗಿತ್ತೆಂದರೆ ಈ t ಗೆ ಅನುಗುಣವಾದ ಮಿತಿಗಳು ಈಗ ನಮ್ಮ ಬಳಿ ಇದೆ ಮತ್ತು ಈ x ಸಬ್ಸ್ಟಿಟ್ಯೂಟ್ ಆಗಿತ್ತು ಹೊಸ ಫಂಕ್ಷನ್ ಈ gt ಇಂದ ಮತ್ತು dx ಗಾಗಿ ನಮ್ಮ ಬಳಿ ಇಲ್ಲಿ g ಪ್ರೈಮ್ t dt ಇದೆ. ಆದ್ದರಿಂದ ಮತ್ತೊಮ್ಮೆ ಇಲ್ಲಿ ಸ್ಮರಣೆ ಮಾಡಬೇಕು ಏನೆಂದರೆ ಈಗ ನಮ್ಮ ಬಳಿ ಇಲ್ಲಿ ಬೇರೆ ಏನೋ ಇದೆ ಹಾಗೂ ಇದು ಸಿಂಗಲ್ ಇಂಟಿಗ್ರಲ್ ಸಂದರ್ಭದಲ್ಲಿ g ಪ್ರೈಮ್ ಈ g ಯ ಡೆರಿವೇಟಿವ್ ಆಗಿದೆ ಮತ್ತು ನಂತರ dt ಮತ್ತು ಈ ಅನುಗುಣವಾದ ಮಿತಿಗಳು ಇವುಗಳ ಎಣಿಕೆಯನ್ನು ಈ ಸಬ್ಸ್ಟಿಟ್ಯೂಷನ್ ನಿಂದಲೇ ಮತ್ತೊಮ್ಮೆ ಮಾಡಲಾಗುತ್ತದೆ. ಇದರಿಂದ ಈ I g ಯ ಮತ್ತು ನೋಡಿ ಈ b ಕೇವಲ g ಆಫ್ d ಆಗಿರುತ್ತದೆ. ಆದ್ದರಿಂದ ನಾವು ಈ ಹೊಸ ಮಿತಿಗಳನ್ನು ಎಣಿಕೆ ಮಾಡಿದ್ದೇವೆ ಮತ್ತು ನಾವು ವೇರಿಯೇಬಲ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ ಮತ್ತು ಇದರ ಬದಲು dx dt ಬಂದಿದೆ. ಆದರೆ ಇನ್ನೊಂದು ಫ್ಯಾಕ್ಟರ್ ಒಳಗೆ ಹಾಗೂ ಈ ಫ್ಯಾಕ್ಟರ್ ಇದರ ಡೆರಿವೇಟಿವ್ಸ್ನ ಟರ್ಮ್ಸ್ನಲ್ಲಿ g ಯ ಡೆರಿವೇಟಿವ್ ಬಂದಿದೆ. ಆದ್ದರಿಂದ ಒಂದು ಸಿಮಿಲರ್ ರೀತಿಯ ಡೆರಿವೇಟಿವ್ ನಮಗೆ ಆವಾಗಲೂ ಸಿಗುತ್ತದೆ ಯಾವಾಗ ನಮ್ಮ ಬಳಿ ಎರಡು ವೇರಿಯೇಬಲ್ಗಳಲ್ಲಿ ಇಂಟಿಗ್ರಲ್ ಇರುತ್ತದೆ, ಅಂದರೆ ಡಬಲ್ ಇಂಟಿಗ್ರಲ್ ಇರುತ್ತದೆ. ಆದ್ದರಿಂದ ನಮ್ಮ ಬಳಿ ಇಲ್ಲಿ ಡಬಲ್ ಇಂಟಿಗ್ರಲ್ ಇದ್ದರೆ xy dx dy ಆಗಿದ್ದಲ್ಲಿ ಈಗ ನಮಗೆ ಕೆಲವು ವೇರಿಯೇಬಲ್ನ ಬದಲಾವಣೆ ಮಾಡಬೇಕಿದ್ದರೆ ಈಗ ನಾವು ಅಂದುಕೊಳ್ಳೋಣ x ಅನ್ನು ಈ π ಇಂದ ನೀಡಲಾಗಿದೆ ಮತ್ತು uv ಮತ್ತು y ಅನ್ನು ಬೇರೆ ಫಂಕ್ಷನ್ uv ಇಂದ ನೀಡಲಾಗಿದೆ ಎಂದು. ಆದ್ದರಿಂದ ನಮ್ಮ ಹೊಸ ವೇರಿಯೇಬಲ್ಗಳು u ಮತ್ತು v ಆಗುತ್ತವೆ. x ಮತ್ತು y ಇಲ್ಲಿ ಹಳೆಯದವಾಗಿದ್ದಾವೆ. ಆದ್ದರಿಂದ ನಮಗೆ ಈ ವೇರಿಯೇಬಲ್ಸ್ ಅನ್ನು xy ಇಂದ uv ಗೆ ಬದಲಾಯಿಸಬೇಕಾಗಿದೆ. ಈ ರಿಲೇಶನ್ ನಿಂದಾಗಿ x π uv ಗೆ ಸಮನಾಗಿದೆ ಮತ್ತು y psi uv ಗೆ ಸಮನಾಗಿದೆ. ಆದ್ದರಿಂದ ಇದನ್ನು ಪಡೆದು ನಮ್ಮ ಬಳಿ ಈ ಇಂಟಿಗ್ರಲ್ನಲ್ಲಿ
ಹೊಸ ಪ್ರದೇಶ I ನ ಮೇಲೆ ಅಂದರೆ ಅದೇ ಪ್ರದೇಶ ಆದರೆ ಹೊಸ ವೇರಿಯೇಬಲ್ಸ್ u ಮತ್ತು v ಗಾಗಿ ಇದರಿಂದ ನಾವು ಇಲ್ಲಿ ಏನು ಉಪಯೋಗಿಸಿದ್ದೇವೆ ಬೇರೆ ನೊಟೇಶನ್ ಅದು ಪ್ರೈಮ್ ಆಗಿವೆ. ಮತ್ತು ನಂತರ ನಾವು ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ. x ಗೆ ಈ ಪೈ ಅನ್ನು ಮತ್ತು y ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಈ psi ಅನ್ನು ಇದರ ಫಂಕ್ಷನ್ ಆಗಿ ಆದ್ದರಿಂದ uv. ಸ್ವಾಭಾವಿಕವಾಗಿ dx dy ಗಾಗಿ ನಮಗೆ ಈ du dv ಸಿಗುತ್ತದೆ ಆದರೆ ಈ ಮೊದಲು ಚರ್ಚಿಸಿದ ಹಾಗೆ ಬೇರೆ ಫ್ಯಾಕ್ಟರ್ನೊಂದಿಗೆ. ಆದ್ದರಿಂದ ಒಂದು ವೇರಿಯೇಬಲ್ ಇದ್ದ ಪಕ್ಷದಲ್ಲಿ ಅಥವಾ ಆ ಪೋಲಾರ್ ಕೋಆರ್ಡಿನೇಟ್ ಸಂದರ್ಭದಲ್ಲಿ ನಿಮಗೆ ಇದು ಕೇವಲ r d ಆಗಿ ಸಿಗುತ್ತದೆ. ಆದ್ದರಿಂದ ಇಲ್ಲಿ ಕೆಲವು ಫ್ಯಾಕ್ಟರ್ ಇದೆ ಈ j. ಮತ್ತು ನಾವು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂ ಅನ್ನು ಕೂಡ ತೆಗೆದುಕೊಂಡಿದ್ದೇವೆ ನಾವು ಇದರ ಪ್ರೂಫ್ ಕಡೆ ಹೋಗುವುದಿಲ್ಲ ಯಾಕೆಂದರೆ ಅದು ಸ್ವಲ್ಪ ವಿಕಸಿತ ಟಾಪಿಕ್ ಆಗಿದೆ. ಆದ್ದರಿಂದ ಇಲ್ಲಿ ಈ j ಎಂದರೇನು ಯಾಕೆಂದರೆ ಈ j ಹೇಗಿದೆ ಎಂದರೆ ನಾವು ಜಕೋಬಿಯನ್ ಎಂದು ಕರೆಯುವ ಪುನಃ ಒಂದು ಡೆರಿವೇಟಿವ್ ಆಗಿದೆ ಆದ್ದರಿಂದ ಜಕೋಬಿಯನ್ ಇಲ್ಲಿ xy ವಿತ್ ರೆಸ್ಪೆಕ್ಟ್ ಟು u ಮತ್ತು v ಯಾವುದನ್ನು ಇದರ ಡಿಟರ್ಮಿನೆಂಟ್ ರೂಪದಲ್ಲಿ ಎಣಿಸಲಾಗುತ್ತದೆ. ಆದ್ದರಿಂದ ಈ x ನ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು u ಮೊದಲನೇ ಟರ್ಮ್ x ನ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು v. ಈಗ y ಗೆ ವಿತ್ ರೆಸ್ಪೆಕ್ಟ್ ಟು u ಮತ್ತು ಇದು ಪಾರ್ಷಿಯಲ್ ಡೆರಿವೇಟಿವ್ y ವಿತ್ ರೆಸ್ಪೆಕ್ಟ್ ಟು v. ಮತ್ತು ಅದು ಇಲ್ಲಿ ಆಗಿದೆ ಈ j ಟರ್ಮ್ ಇದನ್ನು ನಾವು ಕಂಪ್ಯೂಟ್ ಮಾಡುತ್ತೇವೆ ಮತ್ತು ಅಬ್ಸೊಲ್ಯೂಟ್ ವ್ಯಾಲ್ಯೂ ಈ du dv ಜೊತೆಗಿನ ಇಂಟಿಗ್ರಲ್ ಗೆ ಹೋಗುತ್ತದೆ ಆದ್ದರಿಂದ ಅದೇ ಇಲ್ಲಿ ಮುಖ್ಯ ಅಂಶವಾಗಿದೆ. ಹಾಗಾದರೆ ಈ r ಪ್ರೈಮ್ನ ಲಿಮಿಟ್ಸ್ಗಳು ಅದೇ ಪ್ರದೇಶವಾಗಿದೆ ಆದರೆ ಈಗ ನಾವು u ಮತ್ತು v ಮೇಲೆ ಲಿಮಿಟ್ಸ್ ಫಾಲೋ ಆಗುವ ಹಾಗೆ ಕಂಪ್ಯೂಟ್ ಮಾಡಬೇಕು. ಹೊಸ ವೇರಿಯೇಬಲ್ಸ್ ಪ್ರಕಾರ u ಮತ್ತು v ಆಗಿದೆ. ಆದ್ದರಿಂದ ಹಳೆ ವೇರಿಯೇಬಲ್ಗಳಾದ x ಮತ್ತು y ಅನ್ನು ಇದರ ಜೊತೆ ಕಂಪ್ಯೂಟ್ ಮಾಡಬಹುದು. ಅಥವಾ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಯಾವುದಾದರೂ ಸೂಟೆಬಲ್ ನ ಜೊತೆ ಯಾಕೆಂದರೆ ಮತ್ತೊಮ್ಮೆ ಇಂಟಿಗ್ರಾಂಡ್ ಅಥವಾ ಪ್ರದೇಶ r ಮೇಲೆ ಅವಲಂಬಿಸಿ ಇಂಟಿಗ್ರಲ್ ಇವಾಲ್ಯೂವೇಷನ್ ಅನ್ನು ಸರಳಗೊಳಿಸುವ ನಮ್ಮ ಬಳಿ ಬೇರೆ ಸೂಟೆಬಲ್ ಸಬ್ಸ್ಟಿಟ್ಯೂಷನ್ ಇರಬಹುದು. ಆದ್ದರಿಂದ ನಮಗೆ ಒಂದು ನಿರ್ದಿಷ್ಟವಾದ ಸಂದರ್ಭ ನೋಡಬೇಕಾದರೆ ಅಂದರೆ ನಾವು ಪೋಲಾರ್ ರೀತಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗಬಹುದು ಅದರರ್ಥ x r cos ಗೆ ಸಮನಾಗಿದೆ ಮತ್ತು y r sin ಗೆ ಸಮನಾಗಿದೆ. ಆದ್ದರಿಂದ ಆ ಸಂದರ್ಭದಲ್ಲಿ x r cos ಗೆ ಸಮನಾಗಿರುತ್ತದೆ y r sin ಗೆ ಸಮನಾಗಿರುತ್ತದೆ ನಾವು ಇಲ್ಲಿ ಈ ಜಕೋಬಿಯನ್ ಅನ್ನು ಕಂಪ್ಯೂಟ್ ಮಾಡಿದರೆ ಅಂದರೆ del x ಓವರ್ del r ಅಂದರೆ del x ಓವರ್ del r cos ಆಗಿರುತ್ತದೆ. ಅಂದರೆ ಇಲ್ಲಿ cos ಮತ್ತು del x ಓವರ್ del ಮೈನಸ್ r sin ಆಗಿರುತ್ತದೆ. ಇಲ್ಲಿ del y ಓವರ್ del r ಆದ್ದರಿಂದ ಇದು sin ಆಗುತ್ತದೆ ಮತ್ತು y ನಮ್ಮ del r cos ಆಗುತ್ತದೆ. ಮತ್ತು ಈಗ ಈ ಡಿಟರ್ಮಿನೆಂಟ್ನ ವ್ಯಾಲ್ಯೂ r cos ಸ್ಕ್ವೇರ್ ಪ್ಲಸ್ r sin ಸ್ಕ್ವೇರ್ ಆಗುತ್ತದೆ. ಮತ್ತು ನಾವು ಇಲ್ಲಿ r ಕಾಮನ್ ಎಂದು ತೆಗೆದುಕೊಂಡಾಗ ಹಾಗಾಗಿ ಆದ್ದರಿಂದ ಇದು r cos ಸ್ಕ್ವೇರ್ ಮತ್ತು ಮೈನಸ್ ಪ್ಲಸ್ r sin ಸ್ಕ್ವೇರ್ ಮತ್ತು ಇದು r ಅಲ್ಲದೆ ಬೇರೆ ಏನೂ ಅಲ್ಲ. ಆದ್ದರಿಂದ ಈಗ ನಮ್ಮ ಹತ್ತಿರ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗಿ r ಇದೆ ಮತ್ತು ಈಗ ನಾವು ಈ ಇಂಟಿಗ್ರಲ್ ಅನ್ನು ಬದಲಿಸಬಹುದು. ಯಾವುದನ್ನು ಕಾರ್ಟೇಸಿಯನ್ ಕೋಆರ್ಡಿನೇಟ್ ನಿಂದ ಪೋಲಾರ್ ಕೋಆರ್ಡಿನೇಟ್ ಗೆ ನೀಡಲಾಗಿತ್ತು ಮತ್ತು ಯಾವುದನ್ನು ನಾವು ಈಗಾಗಲೇ ಹಿಂದಿನ ಲೆಕ್ಚರ್ನಲ್ಲಿ ಚರ್ಚಿಸಿದ್ದೇವೆ ಏನೆಂದರೆ ನಾವು x ಮತ್ತು y ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. r cos r sin ಮತ್ತು ನಂತರ dx dy r dr d ಆಗುವುದರಿಂದ ಮತ್ತು ಈ ಪ್ರದೇಶ ಈಗ ಈ r ಪ್ರೈಮ್ ಆಗುತ್ತದೆ ಇದನ್ನು ಪೋಲಾರ್ ಕೋಆರ್ಡಿನೇಟ್ಸ್ r ಮತ್ತು ದ ಟರ್ಮ್ಸ್ ನಲ್ಲಿ ವಿವರಿಸಲಾಗುವುದು. ಆದ್ದರಿಂದ ಇದರ ಜೊತೆ ನಾವು ಉದಾಹರಣೆಗಳನ್ನು ನೋಡಬಹುದು ಯಾವುದು. ಈಗ ನಾವು ಮೊದಲನೆಯದರ ಸಹಾಯದಿಂದ ರೇಡಿಯಸ್ a ಇರುವ ಸ್ಫಿಯರ್ನ ಒಂದು ಆಕ್ಟಂಟ್ನ ವಾಲ್ಯೂಮ್ ಅನ್ನು ಕಂಡುಹಿಡಿಯೋಣ ಹೀಗೆ ಇಲ್ಲಿ ಒಂದು ಅತಿ ಸರಳ ಉದಾಹರಣೆ. ಇಲ್ಲಿ ನಾವು ಸ್ಫಿಯರ್ ಅನ್ನು ಬಳಸುತ್ತೇವೆ ಆದ್ದರಿಂದ ನಮಗೆ ಸ್ಫಿಯರ್ನ ಸಮೀಕರಣ ಗೊತ್ತಿದೆ ಅದು z ಸ್ಕ್ವೇರ್ ಆಗಿದೆ. ನಮಗೆ ಸಿಗುವ x ಸ್ಕ್ವೇರ್ ಮತ್ತು y ಸ್ಕ್ವೇರ್ನ ಟರ್ಮ್ಸ್ ನಲ್ಲಿ ಹಾಗೂ ನಂತರ ಇಲ್ಲಿ ಒಂದು ಆಕ್ಟಂಟ್ ನಲ್ಲಿರುವ ವಾಲ್ಯೂಮ್ ಆದ್ದರಿಂದ ಮೂಲತಃ ನಾವು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಮೊದಲನೇ ಆಕ್ಟಂಟ್ ಅನ್ನು ಆದ್ದರಿಂದ ಇದರ ಲಿಮಿಟ್ ಅನ್ನು ನಾವು ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು ಮತ್ತು ಇಲ್ಲಿ ನಮ್ಮ ಸರ್ಫೇಸ್ ಅನ್ನು ಸ್ಫಿಯರ್ ನೀಡುತ್ತದೆ ಆದ್ದರಿಂದ ಈ ವಾಲ್ಯೂಮ್ನ ಟರ್ಮ್ಸ್ ನಲ್ಲಿ ನಮ್ಮ ಬಳಿ ಇಂಟಿಗ್ರಲ್ ಇದೆ. ಅಂದರೆ ಇದು
ಇದು ಸ್ಫಿಯರ್ ನಿಂದ ಬರುತ್ತಿದೆ ಯಾಕೆಂದರೆ ಸ್ಫಿಯರ್ನ ಸಮೀಕರಣ z ಸ್ಕ್ವೇರ್ ಪ್ಲಸ್ ಈ x ಸ್ಕ್ವೇರ್ ಪ್ಲಸ್ ಈ y ಸ್ಕ್ವೇರ್ ಸಮನಾಗಿದೆ a ಸ್ಕ್ವೇರ್ಗೆ ಆದ್ದರಿಂದ ಇಲ್ಲಿಂದ ನೀವು ಕಂಪ್ಯೂಟ್ ಮಾಡಬಹುದು z ಸ್ಕ್ವೇರ್ ಸಮನಾಗಿದೆ a ಸ್ಕ್ವೇರ್ ಮತ್ತು ಮೈನಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ಗೆ ಆದ್ದರಿಂದ z ಇಲ್ಲಿ ಪ್ಲಸ್ ಆಗಿರುತ್ತದೆ ಯಾಕೆಂದರೆ ನಾವು ಹೇಳುತ್ತಿದ್ದೇವೆ ಕೇವಲ ಒಂದು ಆಕ್ಟೇನ್ನ ಬಗ್ಗೆ ಆದ್ದರಿಂದ ಇದು ಸರ್ಫೇಸ್ ಆಗಿರುತ್ತದೆ ಅಥವಾ ಇದು ಇಲ್ಲಿ ಇಂಟಿಗ್ರಾಂಡ್ ಆಗಿರುತ್ತದೆ a ಸ್ಕ್ವೇರ್ ಮತ್ತು ಮೈನಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಸ್ಕ್ವೇರ್ ರೂಟ್ ಸಹಿತ ಮತ್ತು ನಂತರ dx dy ಓವರ್ s ಪ್ರದೇಶ ಯಾಕೆಂದರೆ ಆ ತ್ರಿಜ್ಯ ಸರ್ಕ್ಯುಲಾರ್ ಡಿಸ್ಕ್ ಆಗಿರಬೇಕು ಆದ್ದರಿಂದ ಇದು x ಸ್ಕ್ವೇರ್ ಸರ್ಕ್ಯುಲಾರ್ ಡಿಸ್ಕ್ನ ಮೊದಲನೇ ಕ್ವಾಡ್ರಂಟ್ನಲ್ಲಿದೆ x ಸ್ಕ್ವೇರ್ a ಪ್ಲಸ್ y ಸ್ಕ್ವೇರ್ a ಸ್ಕ್ವೇರ್ಗಿಂತ ಕಡಿಮೆ ಅಥವಾ ಸಮನಾಗಿದ್ದರೆ ಯಾಕೆಂದರೆ ಮೊದಲನೇ ಕ್ವಾಡ್ರಂಟ್ನ ಸರ್ಕ್ಯುಲಾರ್ ಡಿಸ್ಕ್ ಮತ್ತು ಇಲ್ಲಿ ನಮ್ಮ ಬಳಿ ಈ ಡೊಮೇನ್ ಇದೆ ಇಂಟಿಗ್ರಲ್ಗಾಗಿ ಮತ್ತು ಈಗ ನಾವು ಬದಲಿಸಿದರೆ ಯಾಕೆಂದರೆ ಈ ಕಾರ್ಟೇಸಿಯನ್ ಕೋಆರ್ಡಿನೇಟ್ ಮೇಲೆ ನೇರ ಮೌಲ್ಯಮಾಪನ ಖಂಡಿತವಾಗಿಯೂ ಕಷ್ಟವಿರುತ್ತದೆ ಯಾಕೆಂದರೆ ಈಗಾಗಲೇ ಇಷ್ಟು ಕಷ್ಟದ ಇಂಟಿಗ್ರಾಂಡ್ ಮತ್ತು ಪುನಃ ಲಿಮಿಟ್ಸ್ ಈ ಸ್ಕ್ವೇರ್ ರೂಟ್ ಸರ್ಕ್ಯುಲಾರ್ ಡಿಸ್ಕ್ ನಿಂದಾಗಿ ಕಾಣುತ್ತವೆ ಮತ್ತು ಒಟ್ಟಾರೆ ಈ ಕಂಪ್ಯೂಟೇಶನ್ ಕಷ್ಟ ಆಗಿರುತ್ತದೆ ಆದರೆ ನಾವು ಪೋಲಾರ್ ಕೋಆರ್ಡಿನೇಟ್ಸ್ಗೆ ಬದಲಾದರೆ ಇದರಿಂದ x r cos ಥೀಟಾಗೆ ಸಮನಾಗಿರುತ್ತದೆ ಮತ್ತು y r sin ಥೀಟಾಗೆ ಸಮನಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಏನೆಂದರೆ ಈ ಜಕೋಬಿಯನ್ 1 ಆಗಿ ಬರುತ್ತದೆ ಆದ್ದರಿಂದ dr d ಥೀಟಾದ ಜೊತೆ ಬರುವ ಈ ಹೆಚ್ಚುವರಿ ಫ್ಯಾಕ್ಟರ್ ಮತ್ತು ನಾವು ಇದನ್ನು ಬದಲಿಸುತ್ತೇವೆ ಎಂಬ ಸರಳ ಉದ್ದೇಶವಿದೆ ಸ್ಕ್ವೇರ್ ರೂಟ್ಸ್ ಆಗಿ ಇಲ್ಲಿ a ಸ್ಕ್ವೇರ್ ಮತ್ತು ಮೈನಸ್ ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಟರ್ಮ್ r ಸ್ಕ್ವೇರ್ ಆಗುತ್ತದೆ ಮತ್ತು ನಮ್ಮ ಬಳಿ ಈ ಜಕೋಬಿಯನ್ ಟರ್ಮ್ ಇದೆ ಈ r ಮತ್ತು dr d ಥೀಟಾ ಜೊತೆ ಆದ್ದರಿಂದ ಈಗ ನಮ್ಮ ಬಳಿ r ಥೀಟಾ ಮಾದರಿಗೆ ಬದಲಾದ ಇಂಟಿಗ್ರಲ್ ಇದೆ ಮತ್ತು ಈ ಹೆಚ್ಚುವರಿ ಫ್ಯಾಕ್ಟರ್ r ಬಂದಿದೆ ಮತ್ತು ನಮ್ಮ ಬಳಿ dr d ಥೀಟಾ ಟರ್ಮ್ ಇದೆ ಈ r ಇಲ್ಲಿ ಕುಳಿತಿರುವ ಕಾರಣ ಈ ಮೌಲ್ಯಮಾಪನ ಬಹಳ ಸುಲಭವಾಗಿದೆ ಯಾವುದು ನಾವು a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಅನ್ನು ಒಂದು ಹೊಸ ವೇರಿಯೇಬಲ್ t ಜೊತೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಸಿಗುತ್ತದೆ ಈ ಖಚಿತವಾದ r ನಾವು ಒಳಗಿನದನ್ನು ಕನ್ವರ್ಟ್ ಮಾಡಬಹುದು ಅಥವಾ ನಾವು ಸುಲಭವಾಗಿ ಅದನ್ನು ಇವಾಲ್ಯುವೇಟ್ ಮಾಡಬಹುದು ಆದ್ದರಿಂದ ಮೊದಲನೆಯದಾಗಿ ಲಿಮಿಟ್ಸ್ ಇಲ್ಲಿ ಈ r ನ ಲಿಮಿಟ್ಸ್ ಏನಾಗಿರಬಹುದು ನಮ್ಮ ಬಳಿ ಮೊದಲನೇ ಕ್ವಾಡ್ರಾಂಟ್ನಲ್ಲಿ ಸರ್ಕ್ಯುಲಾರ್ ಡಿಸ್ಕ್ ಇದೆ ಅಂದರೆ ಥೀಟಾ 0 ಇಂದ y ಪೈಗೆ ಕೇವಲ 2 ರಿಂದ ಹೋಗುತ್ತದೆ ಆದ್ದರಿಂದ ನಮ್ಮ ಬಳಿ ಈ ಸರ್ಕ್ಯುಲಾರ್ ಡಿಸ್ಕ್ ಇದೆ ಮೊದಲನೇ ಕ್ವಾಡ್ರಾಂಟ್ನಲ್ಲಿ ಆದ್ದರಿಂದ ಥೀಟಾ 0 ಇಂದ ಈ ಪೈಗೆ 2 ಇಂದ ಹೋಗುತ್ತದೆ ಮತ್ತು r ಹೋಗುತ್ತದೆ 0 ಇಂದ r is equal to a ಗೆ ಅಂದರೆ ಸರ್ಕ್ಯುಲಾರ್ ಡಿಸ್ಕ್ನ ತ್ರಿಜ್ಯ ಆದ್ದರಿಂದ ಈಗ ನಾವು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ವಿತ್ ರೆಸ್ಪೆಕ್ಟ್ ಟು a ಈಗ ಇಲ್ಲಿ ಥೀಟಾ ಇದೆ ಆದ್ದರಿಂದ a ಒಂದು ಅಲ್ಲಿ ಒಂದು ಸಿಂಗಲ್ ಇಂಟಿಗ್ರಲ್ ಇದೆ ವಿತ್ ರೆಸ್ಪೆಕ್ಟ್ ಟು r ಮತ್ತು ಅದು ನಮಗೆ ಇಲ್ಲಿ a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಮತ್ತು ಪವರ್ 3/2 ನೀಡುತ್ತದೆ ಮತ್ತು ನಂತರ 3/2 ಇಂದ ಭಾಗಿಸಲಾಗುತ್ತದೆ ಆದ್ದರಿಂದ ನಾವು ಗುಣಿಸಬಹುದು ಈ 2/3 ಅನ್ನು ಡಿನಾಮಿನೇಟರ್ನಿಂದ ನಮಗೆ π/2 ಸಿಗುವ ಹಾಗೆ ಯಾವುದು ಕೊನೆಯದಾಗಿ ಹೊರಗಿನ ಇಂಟಿಗ್ರಲ್ ಅನ್ನು ರಚಿಸುತ್ತದೆ ಯಾಕೆಂದರೆ ಇಂಟಿಗ್ರಲ್ ನಲ್ಲಿ ಥೀಟಾ ಇಲ್ಲ ಮತ್ತು ಹೀಗಾಗಿ π/2 ಅನ್ನು ನಾವು ಹೊರಗಿನ ಇಂಟಿಗ್ರಲ್ ನಿಂದ ಪಡೆಯುತ್ತೇವೆ ಇಂಟಿಗ್ರಲ್ ನ ಮೈನಸ್ ಹಾಫ್ ಫ್ಯಾಕ್ಟರ್ ಬರುವುದು ಹಾಗೂ ನಂತರ ಈ ಇಂಟಿಗ್ರಲ್ 2/3 ಆಗುತ್ತದೆ ಮತ್ತು a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಪವರ್ 3/2 ಆದ್ದರಿಂದ ಇದು ಕೇವಲ a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಪವರ್ 3/2 ಹಾಫ್ ಪ್ಲಸ್ 1 ಮತ್ತು 3/2 ಇಲ್ಲಿ ನಾವು ತೆಗೆದುಕೊಂಡಿರುವ 3/2 2/3 ಮತ್ತು a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಪವರ್ ಈ 3/2 ಲಿಮಿಟ್ಸ್ ಇಲ್ಲಿ 0 ಇಂದ a ವರೆಗೆ ಇದೆ ಆದ್ದರಿಂದ ಈಗ ನಾವು ಈ ಲಿಮಿಟ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಪ್ಪರ್ ಲಿಮಿಟ್ ಇದನ್ನು 0 ಆಗಿಸುತ್ತದೆ ಈ r ನ ಲೋವರ್ ಲಿಮಿಟ್ ಅದನ್ನು ಪವರ್ 3/2 ಇದರ ಸ್ಕ್ವೇರ್ ಆಗಿ ಮಾಡುತ್ತದೆ ಅಂದರೆ a ಕ್ಯೂ ಮೈನಸ್ ಗಳ ಜೊತೆ ಆದ್ದರಿಂದ ಇದು ಪ್ಲಸ್ ಆಗುತ್ತದೆ ಮತ್ತು ಕೊನೆಯಲ್ಲಿ ನಮಗೆ ಇಲ್ಲಿ ಉತ್ತರ ದೊರೆಯುತ್ತದೆ π/ಇಷ್ಟು 6 3 ಮತ್ತು 2 ರಿಂದ ನಮಗೆ 6 ಅನ್ನು ನೀಡುತ್ತದೆ ಮತ್ತು ನಾವು ಲೋವರ್ ಲಿಮಿಟ್ ಹಾಕಿದಾಗ ಒಂದು qa ಆಗುತ್ತದೆ ಇದರಿಂದ ಈ ಆಕ್ಟೇನ್ನಲ್ಲಿ ಸ್ಫಿಯರ್ನ ವಾಲ್ಯೂಮ್ ನೀಡಲಾಗುತ್ತದೆ π/6 ಗುಣಿಸು a ಕ್ಯೂಬ್ನಿಂದ ಸ್ಫಿಯರ್ನ ತ್ರಿಜ್ಯದಿಂದ ಇದು ಈ ಸಬ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸುವ ಇನ್ನೊಂದು ಉದಾಹರಣೆ ಇಲ್ಲಿ ಹೇಗೆ ಈ ಪವರ್ y ಮೈನಸ್ x ಓವರ್ y ಪ್ಲಸ್ x ಇದೆ ಮತ್ತು ಪ್ರದೇಶ ಇಲ್ಲಿ s ಆಗಿದೆ ಯಾವುದು ಈ ಎರಡು ಕೋಆರ್ಡಿನೇಟ್ x ಇಂದ ಬೌಂಡೆಡ್ ಆಗಿದೆ ಇದರಿಂದ ಇಲ್ಲಿ x ಆಕ್ಸಿಸ್ ಮತ್ತು y ಆಕ್ಸಿಸ್
ಹಾಗೂ ನಮ್ಮ ಬಳಿ ಇದೆ ಲೈನ್ x ಪ್ಲಸ್ y is equal to 2. ಹಾಗೂ ನಾವು ಇದನ್ನು ಇಂಟಿಗ್ರೇಟ್ ಮಾಡುವ ಪ್ರದೇಶ ಇದೇ ಆಗಿದೆ. ಎ ಫಂಕ್ಷನ್ e ಪವರ್ y ಮೈನಸ್ x ಓವರ್ y ಪ್ಲಸ್. ಹೀಗಾಗಿ ಇಂಟಿಗ್ರಲ್ ಪ್ರಕಾರ ಸೂಕ್ತ ಸಬ್ಸ್ಟಿಟ್ಯೂಷನ್ y ಮೈನಸ್ x ಮತ್ತು ಈ y ಪ್ಲಸ್ x ಎಂದು ಅನಿಸುತ್ತದೆ. ಆದ್ದರಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಾವು y ಮೈನಸ್ x ಗೆ ಹೊಸ ಹೆಸರನ್ನು ನೀಡಿ ಹಾಗೂ 2y ಪ್ಲಸ್ x ಗೂ ಕೂಡ ಹೊಸ ಹೆಸರು ನೀಡಿದರೆ ಬಹುಶಃ ಈ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡಲು ಸುಲಭವಾಗಬಹುದು. ಆದ್ದರಿಂದ ನಾವು ವೇರಿಯೇಬಲ್ ಅನ್ನು ಬದಲಿಸಿ y ಮೈನಸ್ x ಅನ್ನು u ಎಂದು ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು y ಪ್ಲಸ್ x ಅನ್ನು v ಎಂದು ಮಾಡಿದರೆ ಮತ್ತು ನಂತರ ಈ ಎರಡರಲ್ಲಿ ನಾವು ಕಂಪ್ಯೂಟ್ ಕೂಡ ಮಾಡಬಹುದು x ಮತ್ತು y. v ನ ಟರ್ಮ್ಸ್ ನಲ್ಲಿ ಉದಾಹರಣೆಗೆ ನಾವು ಕೂಡಿಸಿದರೆ y is equal to u plus y is equal to u plus v by 2. ಅದೇ ರೀತಿ ನಾವು ಇದನ್ನು ಇದರಿಂದ ಕಳೆದರೆ ನಮಗೆ ಸಿಗುತ್ತದೆ x is equal to minus u by 2 ಯಾಕೆಂದರೆ x ಮತ್ತು y ಆಗುತ್ತದೆ ಪ್ಲಸ್ u by 2. ಹೀಗಾಗಿ ಇಲ್ಲಿ ನಮ್ಮ ಬಳಿ ರಿಲೇಷನ್ಸ್ ನಿಂದ u ಮತ್ತು v ಯ ಟರ್ಮ್ಸ್ ನಲ್ಲಿ x ಮತ್ತು y ಇದೆ ಮತ್ತು ನಮಗೆ ಜಕೋಬಿಯನ್ ಟರ್ಮ್ ದೊರೆಯುತ್ತದೆ ಯಾಕೆಂದರೆ ಹೊಸ ಇಂಟಿಗ್ರಲ್ನ ಹೊಸ ವೇರಿಯೇಬಲ್ನಲ್ಲಿ ಈ ಮಾರ್ಪಾಡಿಗೆ ಅದು ಅವಶ್ಯಕವಾಗಿದೆ. ಹಾಗಾಗಿ ಇಲ್ಲಿ del x ಓವರ್ del u ಮತ್ತು del x ಓವರ್ del v. ಆದ್ದರಿಂದ ನಾವು ಹೇಗೆ ಕಂಪ್ಯೂಟ್ ಮಾಡಬೇಕೆಂದರೆ ಈ del x ಓವರ್ del u ಇಲ್ಲಿ ಬರುವ ಮೈನಸ್ ಹಾಫ್ ಆಗಿರಬೇಕು ಮತ್ತು del x ಓವರ್ del v ಹಾಫ್ ಆಗಿರುತ್ತದೆ ಮತ್ತು ಎರಡನೇ ಟರ್ಮ್ ವಿತ್ ರೆಸ್ಪೆಕ್ಟ್ ಟು u y ಗಾಗಿ ಆದ್ದರಿಂದ del y ಓವರ್ del u ಹಾಫ್ ಆಗಿರುತ್ತದೆ ಮತ್ತು del y ಓವರ್ del v ಕೂಡ ಹಾಫ್ ಆಗಿರುತ್ತದೆ. ಆದ್ದರಿಂದ ನಮ್ಮ ಬಳಿ ಈ ಜಕೋಬಿಯನ್ ಇದೆ ಹಾಗೂ ಇದು -1/4 ಮತ್ತು -1/4 ಆಗುತ್ತದೆ. ಆದ್ದರಿಂದ ಇದು -1/2 ಆಗಿದೆ. ಆದ್ದರಿಂದ ಜಕೋಬಿಯನ್ ವ್ಯಾಲ್ಯೂ ಈ ಸಂದರ್ಭದಲ್ಲಿ ಮೈನಸ್ ಹಾಫ್ ಆಗಿದೆ. ಆದ್ದರಿಂದ ಈಗ ಈ ಚೇಂಜ್ ಆಫ್ಸ್ ವೇರಿಯೇಬಲ್. ಈಗ ನಾವು ಇಲ್ಲಿ ಡೊಮೇನ್ ನೋಡಬೇಕು ಹೊಸ ವೇರಿಯೇಬಲ್ಸ್ಗೆ ಅನುಗುಣವಾದ ಹೊಸ ಡೊಮೇನ್ u ಮತ್ತು v. ಆದ್ದರಿಂದ ಡೊಮೇನ್ u ಮತ್ತು v ಪ್ಲೇನ್ ಇರುತ್ತದೆ ಯಾಕೆಂದರೆ ಲೈನ್ x ಇಲ್ಲಿ 0ಗೆ ಸಮನಾಗಿದೆ. ಆದ್ದರಿಂದ ನಮ್ಮ ಬಳಿ ಈ ಲೈನ್ x equal to 0 ಇದೆ. ಇದು x is equal to 0 ಆದ್ದರಿಂದ y is equal to 0 ಮತ್ತು ಈ ಲೈನ್ ನಮ್ಮ ಬಳಿ ಈಗಾಗಲೇ ಇದೆ ಪ್ಲಸ್ y is equal to 2. ಸೊ ಇದನ್ನು ಇಟ್ಟುಕೊಂಡು ನಾವು ಹೊಸ ಡೊಮೇನ್ ಅನ್ನು ವೇರಿಯೇಬಲ್ಸ್ u ಮತ್ತು v ಯ ಟರ್ಮ್ಸ್ ನಲ್ಲಿ ನೋಡಬೇಕು. ಇದರಿಂದ ಈ ಲೈನ್ x 0ಗೆ ಸಮನಾಗಿರುತ್ತದೆ. ಇದು ಇಲ್ಲಿ ಏನು ಸೂಚಿಸುತ್ತದೆಂದರೆ x 0ಗೆ ಸಮನಾಗಿರುತ್ತದೆ ಅಂದರೆ v u ಗೆ ಸಮನಾಗಿದೆ. ಇದು ಸೂಚಿಸುವುದೇನೆಂದರೆ v u ಗೆ ಸಮನಾಗಿದೆ. ಆದ್ದರಿಂದ ನಮಗೆ ದೊರಕಿದೆ u ಮತ್ತು v ಅಲ್ಲಿನ ಒಂದು ರಿಲೇಶನ್ ಯಾವುದು ನಮಗೆ ಕೊಡುತ್ತದೆ ಹೊಸ ಪ್ರದೇಶದ ಗಡಿಗಳನ್ನು ಮತ್ತು ಲೈನ್ y is equal to 0 ನಮಗೆ v is equal to minus u ನೀಡುತ್ತದೆ. ಇದರಿಂದ ಇನ್ನೊಂದು ಹೊಸ ಪ್ರದೇಶದ ಬೌಂಡೆಡ್ v ಮೈನಸ್ u ಗೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ಮೂರನೇ ಲೈನ್ x ಪ್ಲಸ್ y equal to 2 ಆಗಿದೆ. ಆದ್ದರಿಂದ x ಪ್ಲಸ್ y 2ಗೆ ಸಮನಾಗಿದೆ ಅಂದರೆ v 2ಗೆ ಸಮನಾಗಿದೆ. ಆದ್ದರಿಂದ ನಮ್ಮ ಬಳಿ ಇದೆ ಈ s. ಇದಕ್ಕಾಗಿ v is equal to 2 ಆದ್ದರಿಂದ ಪುನಃ 3 ಜೊತೆ v u ಗೆ ಸಮನಾಗಿದೆ ಮತ್ತು v 2ಗೆ ಸಮನಾಗಿದೆ. ಇಲ್ಲಿ ನಾವು ರಚಿಸಬಹುದು ಒಂದು ಹೊಸ ಡೊಮೇನ್ ಯಾವುದರಿಂದ ಇದು o ಮತ್ತು u ನ ಟರ್ಮ್ಸ್ ನಲ್ಲಿ ಇರುತ್ತದೆ ಮತ್ತು ನಮ್ಮ ಬಳಿ ಇರುತ್ತದೆ a is equal to u ಲೈನ್. ನಮ್ಮ ಬಳಿ v is equal to minus u ಲೈನ್ ಇದೆ ಮತ್ತು v is equal to 2 ಲೈನ್ ಇದೆ. ಹೀಗಾಗಿ ಈಗ ಈ ಪ್ರದೇಶ ಹೊಸ ಪ್ರದೇಶವಾಗಿದೆ ನಮ್ಮ ಇಂಟೆಗ್ರೇಷನ್ಗಾಗಿ. ಸರಿ, ಹಾಗಾದರೆ ಈಗ ನಾವು ಹೊಸ ಲಿಮಿಟ್ಸ್ ಅನ್ನು ಇವ್ಯಾಲ್ಯುವೇಟ್ ಮಾಡಬಹುದು ಇದರ ಮೇಲೆ ಆಧರಿಸಿ ಪ್ರದೇಶ u ಮತ್ತು v ಯ ಟರ್ಮ್ಸ್ ನಲ್ಲಿ. ಹೀಗಾಗಿ ನೆನಪಿಡಿ ಈ ಜಕೋಬಿಯನ್ ಮೈನಸ್ ಹಾಫ್ಸ್ ಆಗಿತ್ತು ಮತ್ತು ಈಗ ನಾವು ಕಂಪ್ಯೂಟ್ ಮಾಡಲು ಹೊರಟಿದ್ದೇವೆ ಇಂಟಿಗ್ರಲ್ e ಪವರ್ ಮೈನಸ್ y ಮೈನಸ್ x ಓವರ್ y ಪ್ಲಸ್ x dx dy ಮತ್ತು ನಮ್ಮ ಸಬ್ಸ್ಟಿಟ್ಯೂಷನ್ ಹೀಗಿತ್ತು y ಮೈನಸ್ x ಆಗಿತ್ತು u ಮತ್ತು y ಪ್ಲಸ್ x ಆಗಿತ್ತು. v ಮತ್ತು u ನ ಟರ್ಮ್ಸ್ ನಲ್ಲಿ ನೀಡಿದ ಹೊಸ ಡೊಮೇನ್ ಇದೇ ಆಗಿದೆ. ಆದ್ದರಿಂದ ಈ ಇಂಟಿಗ್ರಲ್ ಅನ್ನು ಹಿಡಿದು ಈಗ ನಾವು ಎಕ್ಸ್ಪೋನೆನ್ಷಿಯಲ್ ಪವರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇದಾಗಿತ್ತು u ಮತ್ತು ಇದಾಗಿತ್ತು v. ಆದ್ದರಿಂದ ನಾವು ಪವರ್ u ಓವರ್ v ಮಾಡುತ್ತೇವೆ ಮತ್ತು ಈ ಹಾಫ್ ಜಕೋಬಿಯನ್ ನಿಂದಾಗಿ ಪುನಃ ಇದು ಮೈನಸ್ ಹಾಫ್ ಆಗಿತ್ತು ಎಂದಲ್ಲ, ಆದರೆ ಇಂಟಿಗ್ರಲ್ ನಲ್ಲಿ ನಾವು ಯಾವಾಗಲೂ ಅಬ್ಸೊಲ್ಯೂಟ್ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳುತ್ತೇವೆ ಯಾಕೆಂದರೆ ಇದು ಇಲ್ಲಿ ಹಾಫ್ಸ್ ಎಂದು ಬರುತ್ತಿದೆ ಮತ್ತೆ du dv ಯಾವುದನ್ನು ನಮಗೆ ಈ ಹೊಸ ಡೊಮೇನ್ ಮೇಲೆ ಇಂಟಿಗ್ರೇಟ್ ಮಾಡಬೇಕು tu ಮತ್ತು v ಯ ಟರ್ಮ್ಸ್ ನಲ್ಲಿ. ಆದ್ದರಿಂದ ಈಗ ನಾವು ಲಿಮಿಟ್ಸ್ ಹಾಕಲೇಬೇಕಾಗಿದೆ.
u ಮತ್ತು v ಮೇಲೆ. ಆದ್ದರಿಂದ ನೀವು ಇಲ್ಲಿ u ನ ಲಿಮಿಟ್ಸ್ ಮೊದಲು ಹಾಕಿದರೆ u ನ ಲಿಮಿಟ್ಗಳು ಯಾವಾಗಲೂ ಈ ಲೈನಿನಿಂದ ಇನ್ನೊಂದಕ್ಕೆ. ಆದ್ದರಿಂದ ನಿಮಗಾಗಿ ನಾವು ಈ ಲೈನಿನಿಂದ ಡೊಮೇನ್ ಅನ್ನು ಪ್ರವೇಶಿಸುತ್ತಿದ್ದೇವೆ ಮತ್ತು ಆ ಲೈನಿನಿಂದ ನಿರ್ಗಮಿಸುತ್ತಿದ್ದೇವೆ ಎಂದರೆ ಇಲ್ಲಿಂದ v ಮೈನಸ್ u ಗೆ ಸಮನಾಗಿದೆ ಮತ್ತು ಕ್ಷಮಿಸಿ ಇಲ್ಲಿಂದ u ಮೈನಸ್ v ಗೆ ಸಮನಾಗಿದೆ ಮತ್ತು ಅಲ್ಲಿಂದ u v ಗೆ ಸಮನಾಗಿದೆ. ಹೀಗಾಗಿ ನಮ್ಮ ಬಳಿ u is equal to ಮೈನಸ್ v ಮತ್ತು u is equal to v ಇದೆ. ಮತ್ತು ಈಗ ಇಂತಹ ಲೈನ್ಗಳು v equal to 0 ಇಂದ ಮೂವ್ ಆಗಿ v is equal to 2 ಲೈನ್ಗೆ ಬರುತ್ತವೆ. ಆದ್ದರಿಂದ v 0ಗೆ ಸಮನಾಗಿದೆ 2v ಸಮನಾಗಿದೆ ಈ ಹೊಸ ಡೊಮೇನ್ನ ಸರಳ ಲಿಮಿಟ್ಗಳಲ್ಲಿ. ಮತ್ತು ಈಗ ನಾವು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು e ಪವರ್ u ಓವರ್ v ವಿತ್ ರೆಸ್ಪೆಕ್ಟ್ ಟು u. ಆದ್ದರಿಂದ ಇದು ಕೊಡುತ್ತದೆ e ಪವರ್ u ಬೈ v ಮತ್ತು a ಒಂದು v ಜೊತೆ ನ್ಯೂಮರೇಟರ್ ಮೇಲೆ ಕುಳಿತಿರುವುದರಿಂದ v ಮತ್ತು e ಪವರ್ u ಓವರ್ v. ನಾವು ಅಪ್ಪರ್ ಲಿಮಿಟ್ v ಹಾಕಿದಾಗ ಅದು ನಮಗೆ ನೀಡುತ್ತದೆ e ಪವರ್ 1 ಅಂದರೆ ಇಲ್ಲಿ ಈ ಮೈನಸ್ ಲೋವರ್ ಲಿಮಿಟ್. ಹಾಗಾಗಿ ಪುನಃ ಕೇವಲ ಸ್ಪಷ್ಟಪಡಿಸಲು ನಮ್ಮ ಬಳಿ ಈ ಇಂಟಿಗ್ರಲ್ e ಪವರ್ u ಓವರ್ v ಇದೆ ಮತ್ತು ನಾವು ಹಾಕುತ್ತಿದ್ದೇವೆ ಮೈನಸ್ v ಫಾರ್ u ಗಾಗಿ. ಆದ್ದರಿಂದ ನಾವು ಇಲ್ಲಿ ಅಪ್ಪರ್ ಲಿಮಿಟ್ ಹಾಕುತ್ತೇವೆ v ಇದು e ಆಗುತ್ತದೆ ಹಾಗೂ ಇದನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ನಂತರ ನಾವು ಮೈನಸ್ v ಹಾಕುತ್ತೇವೆ. ಆದ್ದರಿಂದ ಇದು ನೀಡುತ್ತದೆ ನಮಗೆ 1 ಓವರ್ ಈ ಟರ್ಮ್ಸ್ ನೀಡುತ್ತದೆ. ಹಾಗೂ ಈಗ ಇದು ಕಾನ್ಸ್ಟೆಂಟ್ ಆಗಿದೆ. ಆದ್ದರಿಂದ ವಿತ್ ರೆಸ್ಪೆಕ್ಟ್ ಟು v ಇದು ನಮಗೆ v ಸ್ಕ್ವೇರ್ ಬೈ 2 ನೀಡುತ್ತದೆ. ಆದ್ದರಿಂದ ಇದು ಇವತ್ತು 4/2 ರ ಅಪ್ಪರ್ ಲಿಮಿಟ್ ಆಗಿದೆ ಅಂದರೆ 2 ಮತ್ತು ಅದು ಕೂಡ ಕ್ಯಾನ್ಸಲ್ ಆಗುತ್ತದೆ ಈ 2 ಇಂದ ಹೊರಗಾಗಿ. ಕೊನೆಯಲ್ಲಿ ಈ ಇಂಟಿಗ್ರಲ್ ಈ ಮೈನಸ್ ಹಾಫ್ ಅಲ್ಲದೆ ಬೇರೆ ಏನೂ ಅಲ್ಲ. ಸರಿ, ಈಗ ಇನ್ನೊಂದು ಪ್ರಾಬ್ಲೆಮ್. ಇಲ್ಲಿ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಚೇಂಜ್ ಮಾಡಿ x² ಪ್ಲಸ್ y² ಅನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ ಮತ್ತು ಇದು ಸ್ವಾಭಾವಿಕ ಯಾಕೆಂದರೆ ನಮ್ಮ ಇಂಟಿಗ್ರೇಷನ್ ಕೂಡ ಏನನ್ನು ಬೆಂಬಲಿಸುತ್ತದೆ ಎಂದರೆ ಬೆಂಬಲಿಸುತ್ತದೆ ಪೋಲಾರ್ ಕೋಆರ್ಡಿನೇಟ್ಸ್ಗೆ ಬದಲಿಸುವುದು ಸಹಾಯ ಮಾಡುತ್ತದೆ ಎಂದು. ಬಹುಶಃ ಇಲ್ಲೂ ಕೂಡ ಯಾಕೆಂದರೆ ಇದು ಒಂದು ಸರ್ಕಲ್ ಆಗಿದೆ. ಆದ್ದರಿಂದ ಈ ಇಂಟೆಗ್ರೇಷನ್ನ ಈ ಪ್ರದೇಶ ಕೊಟ್ಟಿರುವ ಇಂಟಿಗ್ರಲ್ y ಇಂದ ಆಗಿದೆ ಹಾಗೂ x ಲೈನ್ಗೆ ಸಮನಾಗಿದೆ. ಆದ್ದರಿಂದ ಇಲ್ಲಿ ನಮ್ಮ ಬಳಿ y is equal to x ಲೈನ್ ಇದೆ ಮತ್ತು y is equal to ಸ್ಕ್ವೇರ್ ರೂಟ್ ಮೈನಸ್ ಇದು x ಸ್ಕ್ವೇರ್ ಆಗಿದೆ. ಅಪ್ಪರ್ ಬೌಂಡೆಡ್ ಇಲ್ಲಿರುವ ಕಾರಣ y ಸ್ಕ್ವೇರ್ ರೂಟ್ 2x ಮೈನಸ್ x ಸ್ಕ್ವೇರ್ಗೆ ಸಮನಾಗಿದೆ ಮತ್ತು ನಂತರ x ಗೆ x 0ಗೆ ಸಮನಾಗಿದೆ ಮತ್ತು x 1ಗೆ ಸಮನಾಗಿದೆ. ಆದ್ದರಿಂದ ಇದು ಈ ಕಾಸ್ಗಳಿಂದ ಸುತ್ತುವರಿದ ಪ್ರದೇಶ ನಮಗೆ ಈ ಇಂಟಿಗ್ರಲ್ನ ಇಂಟೆಗ್ರೇಷನ್ನ ಪ್ರದೇಶವನ್ನು ನೀಡುತ್ತದೆ. ಮತ್ತು ಯಾವುದು ಖಚಿತವಾಗಿ ಇದು ಈ y ಸ್ಕ್ವೇರ್ is equal to 2x ಮತ್ತು ಮೈನಸ್ x ಸ್ಕ್ವೇರ್ ಇದು y ಸ್ಕ್ವೇರ್ ಆಗಿದೆ ಮತ್ತು ಪ್ಲಸ್ x ಸ್ಕ್ವೇರ್ ಮೈನಸ್ 2 0ಗೆ ಸಮನಾಗಿದೆ. ಆದ್ದರಿಂದ ನಮ್ಮ ಬಳಿ ಇದೆ y ಸ್ಕ್ವೇರ್ ಮತ್ತು ಪ್ಲಸ್ x ಮೈನಸ್ 1 ಹೋಲ್ ಸ್ಕ್ವೇರ್. ಆದ್ದರಿಂದ ನಮಗೆ ದೊರೆಯುತ್ತದೆ ಮೈನಸ್ 2x ಸ್ಕ್ವೇರ್ ಮತ್ತು 1 ದೊರೆಯುತ್ತದೆ ಯಾಕೆಂದರೆ ಅದು ಆ 1 ಜೊತೆ ಕಂಪ್ಯೂಟ್ ಆಗಿ ಇದು y ಸ್ಕ್ವೇರ್ ಮತ್ತು ಪ್ಲಸ್ x ಆಗುತ್ತದೆ ಮೈನಸ್ 1 ಹೋಲ್ ಸ್ಕ್ವೇರ್ ಮತ್ತು ಇದು 1ಗೆ ಸಮನಾಗಿದೆ. ಆದ್ದರಿಂದ ಒಂದು ತ್ರಿಜ್ಯವಿರುವ ಸರ್ಕಲ್ ಮತ್ತು ಅದರ ಮಧ್ಯ ಒಂದು 0 ಅಂದರೆ ಶಿಫ್ಟೆಡ್ ಮಧ್ಯ ಆಗಿದ್ದರೆ z ಎಂದು ಇಟ್ಟುಕೊಳ್ಳೋಣ ಮತ್ತು ಈ ಒಂದು 0 ಮತ್ತು ಅದರ ತ್ರಿಜ್ಯ ಒಂದರದ್ದಾಗಿದ್ದು. ಆದ್ದರಿಂದ ಇದು ನಾವೀಗ ಬಿಡಿಸಬಹುದು ಹಾಗೂ ಈ ಸರ್ಕಲ್ ಯಾವುದು ನಮ್ಮ ಬಳಿ ಇದೆ a ಶಿಫ್ಟ್ ಆಗಿರುವಂತದ್ದು. ಆದ್ದರಿಂದ ಅದರ ಮಧ್ಯ ಅಲ್ಲಿ ಒಂದರಲ್ಲಿ ಇದೆ ಮತ್ತು ಈಗ y x ಲೈನ್ಗೆ ಸಮನಾಗಿದೆ. ಆದ್ದರಿಂದ y x ಲೈನ್ಗೆ ಸಮನಾಗಿದೆ y x ಲೈನ್ಗೆ ಸಮನಾಗಿದೆ ಮತ್ತು ನಮ್ಮ ಬಳಿ ಸರ್ಕಲ್ ಇದೆ y is equal to 2x ಮತ್ತು ಮೈನಸ್ x ಸ್ಕ್ವೇರ್ ಮತ್ತು ಈ x 0 ಇಂದ ಹೋಗುತ್ತದೆ. ಆದ್ದರಿಂದ ಇದು x is equal to 0 ಲೈನ್ 2x ಒಂದು ಲೈನ್ಗೆ ಸಮನಾಗಿದೆ ಮತ್ತು ಇದರಿಂದ ಸುತ್ತುವರಿದ ಪ್ರದೇಶ. ಆದ್ದರಿಂದ x ನಿಂದ ಸರ್ಕಲ್ ವರೆಗೆ ಹಾಗೂ ಇದೇ ಇಂಟೆಗ್ರೇಷನ್ನ ಪ್ರದೇಶವಾಗಿದೆ ಯಾವುದನ್ನು ನಾವು ಇಲ್ಲಿ ಬಳಸುತ್ತಿದ್ದೇವೆ. ಮತ್ತು ಈಗ ನಾವು ಕವರ್ ಮಾಡಬೇಕು ಪೋಲಾರ್ ಕೋಆರ್ಡಿನೇಟ್ನ ಸಹಾಯದಿಂದ. ಹೀಗಾಗಿ ಪುನಃ ಪೋಲಾರ್ ಕೋಆರ್ಡಿನೇಟ್ಗೆ ಥೀಟಾದ ಲಿಮಿಟ್ಸ್ಗಾಗಿ ಯಾಕೆಂದರೆ ಈ ಲೈನ್ನಿಂದ ಮತ್ತು ನಾವು ಈಗ ಹೋಗುತ್ತಿದ್ದೇವೆ ಇದಕ್ಕೆ. ಹಾಗಾಗಿ ಇಲ್ಲಿ ಇದು y ಲೈನ್ಗೆ ಸಮನಾಗಿದೆ. ಆದ್ದರಿಂದ ಇದು ಥೀಟಾನ ಟರ್ಮ್ಸ್ನಲ್ಲಿ ಇದು π ಬೈ ನ ಹಾಗೆ ಅಥವಾ 10π/4 1 ಆಗಿದೆ ಯಾಕೆಂದರ
ಇದು ಇದು 1 ಆಗಿದ್ದರೆ ಮತ್ತು ಇದು ಕೂಡ ಅದೇ ಆಗಿದ್ದರೆ 10 ಥೀಟಾ 1/1 ಆಗಿರುತ್ತದೆ, ಹೀಗಾಗಿ ಅದು π/4 ಆಗಿದೆ. ಮತ್ತು ನಂತರ ಈಗ ನಾವು ಲೈನಿನ ಈ ಪಾಯಿಂಟ್ ಮೇಲೆ ಹೋಗುತ್ತೇವೆ, ಅದೇನೆಂದರೆ π/2 ಥೀಟಾ π/4 ರಿಂದ ಆಗಿದೆ 2π/2 ಮತ್ತು 4r ನಾವು ಯಾವಾಗಲೂ 0 ಯಿಂದ ಸರ್ಕಲ್ ವರೆಗೆ. ಆದ್ದರಿಂದ 0 ಈ ಸರ್ಕಲ್ಗೆ, ಹೀಗಾಗಿ ನಾವು 0 ಯಿಂದ ಹೋಗುತ್ತಿದ್ದೇವೆ ಆ ಸರ್ಕಲ್ಲಿಗೆ. ಆದ್ದರಿಂದ r ನ ಲಿಮಿಟ್ಗೆ ಕಡ ಇದು ಸರಳವಾಗಿದೆ, ಆದರೆ ನಮಗೆ ಈಗ ತಿಳಿಯಬೇಕಾಗಿರುವುದು ಈ ಸರ್ಕಲ್ಲಿನ ಏನಾಗಿದೆ r ಮತ್ತು ಥೀಟಾದ ಟರ್ಮ್ಸ್ ನಲ್ಲಿ. ಆದ್ದರಿಂದ ಈ ಸರ್ಕಲ್ನ ಪೋಲಾರ್ ಸಮೀಕರಣ ಕೊಟ್ಟಿರುವ ಸಮೀಕರಣ ಏನಾಗಿತ್ತೆಂದರೆ y² ಮತ್ತು ಈ r ಕ್ಷಮಿಸಿ x-1 ಸ್ಕ್ವೇರ್ ಪ್ಲಸ್ y² is equal to 1, ಆದ್ದರಿಂದ xr cos θ -1 whole square plus r ಸ್ಕ್ವೇರ್ ಆಗಿದೆ. ಮತ್ತು ಇದು y² ಗೆ ಇದು 1ಕ್ಕೆ ಸಮನಾಗಿದೆ, ಆದ್ದರಿಂದ ಇಲ್ಲಿಂದ ನಾವು ಇದನ್ನು ಸರಳೀಕರಿಸಿದರೆ ನಮಗೆ r² ಮತ್ತು -2r cos θ is equal to 1 ದೊರೆಯುತ್ತದೆ, ಮೊದಲನೇ ಸಿಗಬಹುದು ಮತ್ತು r² in r² θ ಮತ್ತು r² cos θ ನಮಗೆ ನೀಡುತ್ತದೆ ಈ r², ಆದ್ದರಿಂದ ಇಲ್ಲಿಂದ ನಮಗೆ r is equal to 2 cos θ ದೊರೆಯುತ್ತದೆ. ಆದ್ದರಿಂದ ಇಲ್ಲಿ ಈ ಸರ್ಕಲ್ 2 cos ಥೀಟಾಗೆ ಸಮನಾಗಿದೆ, ಆದ್ದರಿಂದ ಈಗ r ನ ಲಿಮಿಟ್ ಸ್ಪಷ್ಟವಾಗಿದೆ, r 0 ಯಿಂದ ಹೋಗುತ್ತಿದೆ. ಈ r 2 cos ಥೀಟಾಗೆ ಈ ಮೂಲತಃ ನೀಡಲಾದ ಇಂಟಿಗ್ರಲ್ ಈ ಇಲ್ಲಿನ r² ಗೆ ಕನ್ವರ್ಟ್ ಮಾಡಲಾಗುತ್ತದೆ x² ಮತ್ತು y² ಗಾಗಿ ಮತ್ತು dy dx. ಆದ್ದರಿಂದ dx dy rd ಆಗುತ್ತದೆ, rd ಥೀಟಾ r ನ ಲಿಮಿಟ್ಸ್ 0 ಯಿಂದ ಸರ್ಕಲ್ಗೆ 0, ಅಂದರೆ cos 2 ಥೀಟಾಗೆ 0. ಮತ್ತು ನಮ್ಮ ಬಳಿ ಇದೆ θ is equal to π/4 to π/2. ಅಂದರೆ ಯಾವುದನ್ನು ನಾವು ಸರಳವಾಗಿ ಕಂಪ್ಯೂಟ್ ಮಾಡಬಹುದು. ಇದನ್ನು ಈಗ 2 cos θ ಇಂದ r ಗೆ ಮತ್ತು θ π/4 ಇಂದ π/2. ಆದ್ದರಿಂದ ಇದು r³ ಬಂದರೆ r 4/4 ಮತ್ತು 2 cos θ ದಿಂದಿರುವ ಲಿಮಿಟ್ಸ್ ಇದ್ದಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಇದು ಲಿಮಿಟ್ ಕಡಿಮೆ ಇರುತ್ತದೆ, ಹಾಗಿದ್ದಲ್ಲಿ ಅಪ್ಪರ್ ಲಿಮಿಟ್ ಇದು ಆಗುತ್ತವೆ 4 ಇದೆ, ಆದ್ದರಿಂದ ಇದು 16 ಆಗಿರುತ್ತದೆ ಮತ್ತು 4, ಆದ್ದರಿಂದ 4 cos 4 θ dθ ದೊರೆಯುತ್ತದೆ ಮತ್ತು dθ ದ ಲಿಮಿಟ್ಸ್ a π/4 to π/2. ನಾವು ಇಲ್ಲಿ ಈ ಪವರ್ ಅನ್ನು ಸರಳೀಕರಿಸಬೇಕು, ಆದ್ದರಿಂದ ಇದನ್ನು ನಾವು ಹೀಗೆ ಬರೆದಿದ್ದೇವೆ 2 cos² θ whole square ಮತ್ತು 2 cos² θ ನಾವು ಇದನ್ನು ಕನ್ವರ್ಟ್ ಮಾಡಬಹುದು ಈ 2 ಥೀಟಾ ಮಾದರಿ. ಆದ್ದರಿಂದ ಈ 2 cos θ ಈ ರಿಲೇಶನ್ ನಿಂದಾಗಿ 1 ಪ್ಲಸ್ 2 cos² θ ಆಗುತ್ತದೆ. ಆ cos 2 ಥೀಟಾ ಬೇರೇನೂ ಅಲ್ಲ 2 cos² θ -1, ಆದ್ದರಿಂದ ಈ ರಿಲೇಶನ್ ಜೊತೆ ನಾವು 2 ಥೀಟಾ ಕೋನಕ್ಕೆ ಕನ್ವರ್ಟ್ ಮಾಡಬೇಕು ಮತ್ತು ನಂತರ ಇದು ಪುನಃ ನಾವು ಮಾಡಲೇಬೇಕಾಗಿದೆ ಮತ್ತಷ್ಟು ಸರಳೀಕರಣ. ಆದ್ದರಿಂದ ಈಗ 1 ಪ್ಲಸ್ ಈ cos² 2 ಥೀಟಾ ತ ಹೋಲ್ ಸ್ಕ್ವೇರ್ ಪ್ರಾಡಕ್ಟ್ನ 2 ಟೈಮ್, ಅಂದರೆ 2 ಬಾರಿ cos 2 ಥೀಟಾ. ಅಂದರೆ ಪುನಃ ಈ ಸ್ಕ್ವೇರ್ ಟರ್ಮ್ ಬಂದಿದೆ, ಆದರೆ ಮತ್ತೆ ನಾವು ಇದನ್ನು ಕನ್ವರ್ಟ್ ಮಾಡಬಹುದು ಡಬಲ್ ಕೋನವಾಗಿ. ಆದ್ದರಿಂದ ಇದು cos² 2 ಥೀಟಾ ಹಾಫ್ ಆಗಿರುತ್ತದೆ ಮತ್ತು 1 ಪ್ಲಸ್ cos 4 ಥೀಟಾ ಈಗ. ಮತ್ತು ನಮ್ಮಲ್ಲಿ ಈಗ ಇಂಟಿಗ್ರೇಟ್ ಮಾಡಲು ಎಲ್ಲ ಇದೆ, ಆದ್ದರಿಂದ 1 ಮತ್ತು ಈ 3/2 ಅಂದರೆ ಇದು ಕಾನ್ಸ್ಟೆಂಟ್ ಟರ್ಮ್ಸ್ ಆಗಿರುತ್ತವೆ ಮತ್ತು ನಮ್ಮ ಬಳಿ cos 4 ಥೀಟಾ ಇದೆ ಮತ್ತು cos 2 ಥೀಟಾ ಇಲ್ಲಿದೆ, ಯಾವುದು ಸೈನ್ ಆಗಿ ಬರುತ್ತದೆ 2 ಥೀಟಾ ಮತ್ತು cos, ಆದ್ದರಿಂದ ಇಲ್ಲಿ ಕೂಡ ಸೈನ್ 4 ಥೀಟಾ ಮತ್ತು ನಾವು ಲಿಮಿಟ್ಸ್ಗಳನ್ನು ಅಲ್ಲಿ ಹಾಕಬೇಕು. ಕೊನೆಯದಾಗಿ ನಾವು ಈ ಸರಳೀಕರಣದಿಂದ ಹೀಗೆ ಹೊರಬರುತ್ತೇವೆ 1/8 ಮತ್ತು 3/-8. ಇಲ್ಲಿ ನಾವು ಇವ್ಯಾಲ್ಯುವೇಟ್ ಮಾಡಬೇಕಾದ ಕೊನೆ ಉದಾಹರಣೆ x² ಮತ್ತು y² ಮೇಲಿರುವ ಈ ಇಂಟಿಗ್ರಲ್, ಇದು dx dy ಅನ್ನು ಪೋಲಾರ್ ಕೋಆರ್ಡಿನೇಟ್ಸ್ಗೆ ಬದಲಿಸಿ ಸ್ಕ್ವೇರ್ ರೂಟ್ ಮಾಡುತ್ತದೆ ಮತ್ತು ಈ R ಪ್ರದೇಶವು xy ಪ್ಲೇನ್ನಲ್ಲಿ ಸರ್ಕಲ್ನಲ್ಲಿ ಬೌಂಡೆಡ್ ಆದ x² ಪ್ಲಸ್ y² 4ಕ್ಕೆ ಸಮನಾಗಿದೆ ಮತ್ತು x² ಪ್ಲಸ್ y² 9ಕ್ಕೆ ಸಮನಾಗಿದೆ. ಆದ್ದರಿಂದ ನಮ್ಮ ಬಳಿ 2 ಸರ್ಕಲ್ಗಳಿವೆ ಈ 2 ತ್ರಿಜ್ಯಗಳೊಂದಿಗೆ. ಆದ್ದರಿಂದ ಒಂದು x² ಪ್ಲಸ್ y² 4ಕ್ಕೆ ಸಮನಾಗಿದೆ, ಹಾಗಾಗಿ ತ್ರಿಜ್ಯ 2 ಮತ್ತು ತ್ರಿಜ್ಯ 3 ರೊಂದಿಗೆ ನಮಗೀಗ ಕೊಟ್ಟಿರುವ ಪ್ರದೇಶವನ್ನು ಇಲ್ಲಿ ಇವ್ಯಾಲ್ಯುವೇಟ್ ಮಾಡಬೇಕು. ಆದ್ದರಿಂದ ಖಂಡಿತ ಈ ಸಂದರ್ಭದಲ್ಲಿ ಮತ್ತೆ ಪೋಲಾರ್ ಕೋಆರ್ಡಿನೇಟ್ ಅನ್ನು ಬದಲಿಸುವುದು ಸಹಾಯಕವಾಗುತ್ತದೆ, ಯಾಕೆಂದರೆ
ಇಲ್ಲಿನ ಪ್ರದೇಶ ಯಾವುದು? ಈ ಎರಡು ಸರ್ಕಲ್ಗಳಿಂದ ಬೌಂಡೆಡ್ ಆಗಿದೆ. ಆದ್ದರಿಂದ ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಬದಲಿಸಿ ಲಿಮಿಟ್ಸ್ ಅನ್ನು ಪಡೆಯುವುದು ಇನ್ನಷ್ಟು ಸುಲಭ. ಯಾಕೆಂದರೆ x r cos ಥೀಟಾಗೆ ಸಮನಾಗಿದೆ, y r sin ಥೀಟಾಗೆ ಸಮನಾಗಿದೆ, z r ಆಗುತ್ತದೆ, ಹಾಗೂ ಈ ಇಂಟಿಗ್ರಲ್ ಆಗುತ್ತದೆ 0 to 2 pi ಮತ್ತು ಈ ಪೂರ್ತಿ ಸರ್ಕಲ್. ಮತ್ತು ಇಲ್ಲಿ r ಗೆ 2 ರಿಂದ 3 ಲಿಮಿಟ್ಸ್ ಇರುತ್ತದೆ. ಆದ್ದರಿಂದ r ಇಲ್ಲಿಂದ ಯಾವಾಗಲೂ ಇಲ್ಲಿಂದ ಡೊಮೇನ್ಗೆ ಇಲ್ಲಿ r ಡೊಮೇನ್ಗೆ ಪ್ರವೇಶಿಸುವ ಸಮವಾಗಿರುತ್ತದೆ. ಯಾವಾಗ r 2ಕ್ಕೆ ಸಮವಾಗಿರುತ್ತದೆ ಹಾಗೂ r 3ಕ್ಕೆ ಸಮವಾದಾಗ ಡೊಮೇನ್ ಅನ್ನು ತೊರೆಯುತ್ತದೆ. ಆದ್ದರಿಂದ ನಮ್ಮ ಬಳಿ r ನ ಥೀಟಾನ ಲಿಮಿಟ್ಸ್ ಇದೆ ಮತ್ತು ಈಗ ನಾವು ಸುಲಭವಾಗಿ 0 to 2 pi ಆಗಿ ಕಂಪ್ಯೂಟ್ ಮಾಡಬಹುದು. ಇಲ್ಲಿ r ಸ್ಕ್ವೇರ್ ಯಾಕೆಂದರೆ ಅದು ನಮಗೆ r³ 3 ಮತ್ತು 2 to 3 ಅನ್ನು ನೀಡುತ್ತದೆ. ಈ ಲಿಮಿಟ್ಗಳು ಇದನ್ನು ನಾವು ಸರಳೀಕರಿಸಬಹುದು ಮತ್ತು ನಮಗೆ 38/3 ಇಂಟು ಪೈ ಇಂಟಿಗ್ರಲ್ನ ವ್ಯಾಲ್ಯೂ ಆಗಿ. ಆದ್ದರಿಂದ ನಾವು ಏನು ನೋಡಬೇಕೆಂದರೆ ವೇರಿಯೇಬಲ್ಗಳ ಬದಲಾವಣೆ ಡಬಲ್ ಇಂಟಿಗ್ರಲ್ಗಳ ಇವ್ಯಾಲ್ಯೂಯೇಷನ್ ನಲ್ಲಿ ಮತ್ತೊಂದು ಮುಖ್ಯ ಫ್ಯಾಕ್ಟರ್. ಹಾಗೂ ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾವಣೆಯಾಗುವುದು ಒಂದು ನಿರ್ದಿಷ್ಟ ಸಂದರ್ಭ, ಆದರೆ ನಾವು ಬೇರೆ ಸಂದರ್ಭಗಳನ್ನು ಕೂಡ ನೋಡಿದ್ದೇವೆ. ಇಲ್ಲಿ ಎರಡು ಬೇರೆ ವೇರಿಯೇಬಲ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರಲ್ನ ಡೊಮೇನ್ ಅನ್ನು ಇನ್ನೂ ಸರಳ ಮತ್ತು ಇಂಟಿಗ್ರಲ್ ಅನ್ನು ಇನ್ನೂ ಸರಳ ಮಾಡುತ್ತದೆ. ಆದ್ದರಿಂದ ಈ ಲೆಕ್ಚರ್ಗಳನ್ನು ತಯಾರಿಸಲು ಇದೇ ಉಲ್ಲೇಖಗಳನ್ನು ಬಳಸಲಾಗುತ್ತದೆ. ಧನ್ಯವಾದಗಳು.